ಪ್ರಿಯ ದೇವರ ಮಕ್ಕಳೇ, 17ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಒಬ್ಬನೇ ಸತ್ಯ ದೇವರಾಗಿರುವಂತಹ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಹಲ್ಲೆಲೂಯಾ. ಹಾಗಿದ್ರೆ ನಿತ್ಯ ಜೀವ ಏನು? ಪಕ್ಕದಲ್ಲಿರೋರು ಹೇಳಿ. ನಿತ್ಯ ಜೀವ ಅಂದ್ರೆ ಸತ್ತ ಮೇಲೆ ಪಡೆಯೋದು ಮಾತ್ರ ಅಲ್ಲ, ಭೂಮಿಯಲ್ಲಿರುವಾಗ ಯೇಸು ಕ್ರಿಸ್ತನನ್ನ ತಿಳಿಯುವುದೇ ನಿತ್ಯ ಜೀವ. ಯೇಸು ಕ್ರಿಸ್ತನನ್ನ ತಿಳಿಯೋದೇ ನಿಮಗೇನು? ನಿತ್ಯ ಜೀವ. ನಿತ್ಯ ಜೀವ. ನೋಡ್ರಿ, ಜಾನ್ ನಾಕ್ಸ್ ಅನ್ನುವಂತ ಒಬ್ಬ ಸೇವಕ, ಅವನ್ ಮೊಣಕಾಲು ಊರಿದ್ರೆ ಸ್ಕಾಟ್ಲೆಂಡ್ ರಾಣಿ ಭಯ ಪಡ್ತಿದ್ಲಂತೆ. ಯಾಕಂದ್ರೆ ಅವನ್ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳಿ ದೇಶನು ಕದಲಿಸ್ಬಿಡ್ತಾನೆ ಅಂತ ಭಯ. ಆದ್ರೆ ಆ ಜಾನ್ ನಾಕ್ಸ್ ಅನ್ನುವಂತ ಸೇವಕ ಅವನು ಸಾಯೋ ಸಮಯದಲ್ಲಿ ಅವನ ಹೆಂಡತಿಗೆ ಹೇಳಿದ್ನಂತೆ, ಪ್ಲೀಸ್ ಟೇಕ್ ದ ಜಾನ್ 17, ಯೋಹಾನ 17ನ ತೆಗೆದು ಓದು ಅನ್ನಂತೆ. ವೇರ್ ಅನ್ಲಂತೆ. ಅವಾಗ ಅವನು ಹೇಳಿದ್ನಂತೆ, ದೇರ್ ಐ ಕ್ಯಾಸ್ಟ್ ಮೈ ಆಂಕರ್. ಅಂದ್ರೆ ಅರ್ಥ, ನಾನು ನನ್ನ ಆತ್ಮದ ಹಡಗಿನ ಲಂಗರುನ ಆ ಅಧ್ಯಾಯದಲ್ಲಿ ಹಾಕಿದೀನಿ ಅನ್ನಂತೆ. ಅಂದ್ರೆ ಅರ್ಥ, ಹಡಗು ಮುಂದೆ ಹೋಗ್ಬಾರ್ದು ಅಂದ್ರೆ ಏನಾಗ್ತಾರೆ, ಅದಕ್ಕೆ ಒಂದ್ ಲಂಗರುನ ಸಮುದ್ರ ತೀರದಲ್ಲಿ ಹಾಕಿಟ್ಟಿರ್ತಾರೆ. ಆ ಹಡಗು ಅದು ಹಾಕಿದ್ರೆ ಏನ್ ಮಾಡಂಗಿಲ್ಲ, ಅದು ಮುಂದೆ ಹೋಗಲ್ಲ. ಜಾನ್ ನಾಕ್ಸ್ ಹೇಳಿದ್ನಂತೆ, ಯೋಹಾನ 17ನೇ ಅಧ್ಯಾಯ ಯೇಸು ಸ್ವಾಮಿ ಮಾಡಿದಂತಹ ಪ್ರಾರ್ಥನೆ ಅದು ನನ್ನ ಹಡಗು ಅಲ್ಲಾಡದೆ ನಿಲ್ಲಿಸುವಂಥದ್ದು, ಅಷ್ಟು ನನ್ನನ್ನು ಬಲಪಡಿಸಿದಂತ ವಾಕ್ಯ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವರೆಲ್ಲ ಪ್ರಾರ್ಥನೆಯಲ್ಲಿ ದೇವರನ್ನ ಬಯಸಿದವರು. ನಿಮಗೆ ಗೊತ್ತಾ, ಈ ಮೂಲ ಪದ ತಿಳಿಯುವುದೇ ಅಂದ್ರೆ ಅರ್ಥ, ಅದು ಮೂಲ ಪದದ ಅರ್ಥ ಗ್ರೋಯಿಂಗ್ ಎಕ್ಸ್ಪೀರಿಯನ್ಸ್, ಅಂದ್ರೆ ತಿಳಿತಲೇ ಹೋಗೋದಂತೆ. ಹೇಳ್ರಿ, ಏನದು? ತಿಳಿಯುತ್ತಲೇ ಹೋಗೋದು. ಯೋಚನೆ ಮಾಡಿ ನೋಡ್ರಿ, ನಿಮ್ಗೆ ಎಷ್ಟು ಜನಕ್ಕೆ ಕೀರ್ತನ ಗೊತ್ತು? ಎಲ್ರು ಕೈ ಎತ್ತಿ. ಕೀರ್ತನ ಗೊತ್ತಿರೋರೆಲ್ಲ ಕೈ ಎತ್ರಿ. ಹೌದಾ? ಹೊಸಬ್ರಿಗೆ ಗೊತ್ತಿಲ್ಲ, ನಿಮ್ಗೆಲ್ರಿಗೂ ಕೀರ್ತನ ಗೊತ್ತು. ಕೀರ್ತನ ಎಷ್ಟು ಜನ ತಿಳಿದಿದ್ದೀರಾ? ಕೈ ಎತ್ತಿ. ಎಲ್ರು ಕೈ ಇಳಿಸಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೀವು ಗೊತ್ತು ಅಷ್ಟೇ, ತಿಳಿದಿಲ್ಲ. ಯಾಕೆ ಗೊತ್ತಾ? ಅವಳು ಮಾತಾಡೋ ಭಾಷೆ ನನಗೆ ಅನೇಕ ಸರಿ ಅರ್ಥ ಆಗಿಲ್ಲ. ಅವಳ ಸನ್ನೆ ನನಗೆ ತಿಳಿದಿಲ್ಲ. ಅವಳು ಯಾವಾಗ ವಾಶ್ರೂಮ್ಗೆ ಹೋಗ್ಬೇಕು ನನಗೆ ತಿಳಿದಿಲ್ಲ. ತಿಳಿದಿರೋದು ಯಾರಂದ್ರೆ ಅವ್ರ ಅಪ್ಪ ಅಮ್ಮ. ಗೊತ್ತಿರೋದಕ್ಕೂ ತಿಳಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇವತ್ತು ಯೇಸು ಸ್ವಾಮಿ ನಮಗೆ ಗೊತ್ತು, ಆದ್ರೆ ಅವರ ಸನ್ನೆ, ಅವ್ರ ಮಾತು, ಅವ್ರು ಹೇಳುವಂತ ವಿಷಯಗಳು ನಮಗೆ ಅನೇಕ ಜನರಿಗೆ ಯಥಾರ್ಥವಾಗಿ ಹೇಳೋದಾದ್ರೆ ತಿಳಿದಿಲ್ಲ. ಗೊತ್ತು ಯೇಸು ಸ್ವಾಮಿ. ತಿಳಿಯೋದು ಹೇಗೆ ಅಂದ್ರೆ, ಈ ವಾಕ್ಯಗಳನ್ನ ನಾವು ಪ್ರತಿ ದಿವಸ ಓದ್ತಾ ಅದರಿಂದ ನಾವು ತಿಳ್ಕೊಳ್ತೀವಿ. ಆದ್ರೆ ಅದ್ರಲ್ಲಿ ಎಷ್ಟು ಜನ ತಿಳಿದೀವಿ? ಇನ್ನೊಂದು ಸತ್ಯ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಗೊತ್ತಾ? ದೇವರ ಬಗ್ಗೆ ನಾವು ಹೆಚ್ಚು ಮಾತಾಡ್ತೀವಿ, ದೇವರ ಕಾರ್ಯಗಳನ್ನ ನಾವು ತಿಳಿದಿದ್ದೀವಿ, ದೇವರ ಮಾರ್ಗದರ್ಶನ ಕೂಡ ನಮಗೆ ಜಾಸ್ತಿ ಗೊತ್ತು. ಆದ್ರೆ ದೇವರ ಬಗ್ಗೆ ತಿಳಿದಿರೋದು ಬಹಳ ಕಡಿಮೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ದೇವರ ಅದ್ಭುತ ಮಾಡೋದು ಗೊತ್ತು, ದೇವರ ಮಾರ್ಗ ಗೊತ್ತು, ದೇವರ ಕಾರ್ಯಗಳು ನಮಗೆ ಗೊತ್ತು, ಆದ್ರೆ ನಾವು ತಿಳಿದಿರುವುದು ಬಹಳ ಕಡಿಮೆ. ಈಗ ನೋಡ್ರಿ, ಅದಕ್ಕೆ ಆ ವಾಕ್ಯದಲ್ಲಿ ಹೇಳೋದು, ಒಬ್ಬನೇ ಸತ್ಯ ದೇವರಾಗಿರುವ ಆ ಯೇಸುವನ್ನ. ಯೇಸು ಒಬ್ಬ ದೇವರಲ್ಲ. ಪಕ್ಕದಲ್ಲಿರೋರ್ಗೆ ಹೇಳಿ, ಯೇಸು ಒಬ್ಬ ದೇವರಲ್ಲ, ಯೇಸುವೇ ದೇವರು. ಇದು ಎರಡು ಬೇರೆ ಬೇರೆ. ಯೇಸು ಸ್ವಾಮಿ ಎಲ್ಲಾ ದೇವರು. ಅದಕ್ಕೆ ಬಹಳ ಜನ ಹೇಳೋದು, ಹೌದು ನಮ್ಗೆ ಯೇಸು ಸ್ವಾಮಿನ ತುಂಬಾ ಇಷ್ಟಪ್ಪ, ಯೇಸು ಸ್ವಾಮಿ ಬಹಳ ಒಳ್ಳೆ ಒಬ್ಬ ದೇವರು ಅವರು. ವಿಶ್ವಾಸಿ ಹಂಗಲ್ಲ ಹೇಳ್ಬೇಕಾಗಿರೋದು, ಯೇಸುವೇ ಸತ್ಯ ದೇವರು. ಆ ಅರಿವು. 1 ಯೋಹಾನ ಪತ್ರಿಕೆ 1 ಯೋಹಾನ 5:20 ವಾಕ್ಯವನ್ನ ನೋಡ್ರಿ. ಆ ವಾಕ್ಯ ಏನು ಹೇಳುತ್ತೆ? 1 ಯೋಹಾನ 5:20, ದೇವರ ಮಗನು ಬಂದು, ಹೊಸ ಒಡಂಬಡಿಕೆಯಲ್ಲಿ 316, ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗ್ ಗೊತ್ತಿದೆ. ದೇವರ ಮಗನು ಬಂದು ನಮಗೆ ಸತ್ಯ ಆಗಿರುವ ಆತನನ್ನ ತಿಳ್ಕೊಳ್ಳೋ ಹಾಗೆ ನಮಗೆ ವಿವೇಕ ಕೊಟ್ಟಿದ್ದು ಗೊತ್ತಿದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ. ನೀವು ಯಾರಲ್ಲಿದ್ದೀರಾ?
ಸತ್ಯವಾಗಿರುವ ಆತನಲ್ಲಿ ಇದ್ದೀರಾ ಇವತ್ತು ಬೆಳಗ್ಗೆ. ಮತ್ತೆ ಏನ್ ಹೇಳುತ್ತೆ? ಆತನು ಸತ್ಯ ದೇವರು ನಿತ್ಯ ಜೀವವೂ ಆಗಿದ್ದಾನೆ. ಎಲ್ಲರೂ ಹೇಳಿ, ಆತನು ಒಂದ್ ಕೈ ಎತ್ತಿ ಹೇಳ್ರಿ, ಸತ್ಯ ದೇವರು, ಎರಡನೇ ಕೈ ನಿತ್ಯ ಜೀವವು. ಹಲ್ಲೆಲೂಯಾ. ಅದಕ್ಕೆ ಎಲ್ಲಿ ಸತ್ಯ ಇದೆಯೋ ಅಲ್ಲೇನಿದೆ? ಜೀವ ಇದೆ. ಎಲ್ಲಿ ಜೀವ ಇದೆಯೋ ಅಲ್ಲೇನಿದೆ? ಸತ್ಯ ಇದೆ. ಅದಕ್ಕೆ ಆ ವಾಕ್ಯ ಇದೆ. ಮತ್ ಕೆಳಗಡೆ ವಾಕ್ಯ ಹೇಳುತ್ತೆ, ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ನೀವು ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಇವತ್ತು ವಿಶ್ವಾಸಿಗಳಿಗೆ ವಿಗ್ರಹ ನಾವೇನ್ ಇಟ್ಟಿಲ್ಲ. ಇಲ್ಲೂ ಕೂಡ ಯೇಸು ಸ್ವಾಮಿ ಫೋಟೋ ಇಟ್ಟಿಲ್ಲ. ಶಿಲುಬೆಲ್ ನೋಡಿದ ತಕ್ಷಣ ಆಚೆ ನಾವು ನಮಸ್ಕಾರ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ವಿಗ್ರಹಗಳಿಗಲ್ಲ. ಆದ್ರೆ ನಮಗೆ ಬೇರೆ ವಿಗ್ರಹ ಇದೆ. ನಮ್ಮ ಮಕ್ಕಳು ನಮಗೆ ವಿಗ್ರಹ, ನಮ್ಮ ಹಣ ನಮಗೆ ವಿಗ್ರಹ. ಅದನ್ನೆಲ್ಲ ನಾವು ಬಹಳನೇ ಚೆನ್ನಾಗಿ ಸೇವನೆ ಮಾಡ್ತಾ ಇದೀವಿ. ಅದಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ, ಅದೇ ವಿಗ್ರಹ. ಅದಕ್ಕೆ ನೀವು ಹಾಡಾಡಿದ್ದು, ಅಯ್ಯೋ ಎಷ್ಟು ಸರಿ, 20-30 ಸರಿ ಹಾಡಿದ್ವಲ್ಲ, ಏನಂತ? ಏಸಯ್ಯ. ಎಷ್ಟು ಚೆನ್ನಾಗಿತ್ತ ಹಾಡಾಡುವಾಗ. ನೀನಿಲ್ಲದೆ మనం పాడతాము, ఏసయ్యా నేనిల్లే రానిలే, డబ్బు లేదంటే నేను కూడా లేదయ్యా. ಅದೇ ತಾನೇ ನಿಜ. ಆದ್ರೆ ಅದನ್ನೇ ಈ ವಾಕ್ಯ ಹೇಳ್ತಾ ಇರೋದು. ಯೇಸು ಸ್ವಾಮಿ ಹೇಳ್ತಾ ಇರೋದು ನಿತ್ಯ ಜೀವ ಯಾವುದು? ಆ ಸತ್ಯ ದೇವರ ಆಗಿರುವಂತ ಆ ಯೇಸುವನ್ನ ತಿಳಿಯುವುದಕ್ಕೆ ಜನರ ಹತ್ರ ನಾವು, ನಿಮ್ಮ ಹೃದಯಕ್ಕೆ ಯಾವುದು ಹತ್ರನೋ ಅದೇ ವಿಷಯನೇ ನೀವು ಹೆಚ್ಚು ಮಾತಾಡೋದು. ಗಮನಿಸಿದೀರಾ? ನಿಮ್ಮ ಹೃದಯಕ್ಕೆ ಯಾವುದು ಹತ್ತಿರವೋ ಅದೇ ವಿಷಯನೇ ನೀವು ಜಾಸ್ತಿ ಮಾತಾಡೋದು. ನಿಮ್ಮ ಹೃದಯದಲ್ಲಿ ಹೆಚ್ಚು ಆತ್ಮೀಕ ವಿಷಯನೇ ಯೋಚನೆ ಮಾಡಿದ್ರೆ ಪುಸ್ತಕಗಳ ಬಗ್ಗೆ, ದೇವ್ರ ಬಗ್ಗೆ ಇದೇ ಜಾಸ್ತಿ ಮಾತಾಡ್ತೀರಾ. ಇಲ್ಲ, ಕೆಲವ್ರಿಗೆ ತುಂಬಾ ಇಷ್ಟ, ಅವ್ರ ಹೃದಯದಲ್ಲಿ ಯಾವ್ದಂದ್ರೆ ಯಾವಾಗಲೂ ಕಷ್ಟನೇ. ಅದಕ್ಕೆ ಅವ್ರು ಯಾರ ಹತ್ರ ಸಿಕ್ಕಿದ್ರು ಏನ್ ಹೇಳ್ತಾ ಇದ್ದಾರೆ? ಹಳೆ ಟೇಪ್ ರೆಕಾರ್ಡರ್ ಇತ್ತು ನೋಡ್ರಿ, ಒಬ್ಬೊಬ್ಬರಿಗೂ ಒಂದೊಂದು, ಅದನ್ನೇ ಸುತ್ತಿ 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 ಸುತ್ತಿ. ಇಲ್ಲಿ ಯೋಹಾನನು ಹೇಳ್ತಾ ಇದ್ದಾನೆ, ನಿಮಗೆ ನಿತ್ಯ ಜೀವವಾಗಿರುವಂತ ಆತನನ್ನ ತಿಳಿಯುವವರು ಹಾಗಿದ್ರೆ ಇವತ್ತು ನಾವು ವಾರದ 7 ದಿನಗಳು ದೇವರನ್ನ ಆರಾಧಿಸ್ತಿದ್ರೆ, ವಾರದ 1 ದಿನದಲ್ಲಿ ಭಾನುವಾರ ದೇವರನ್ನ ಆರಾಧಿಸ್ಲಿಕ್ಕಾಗಲ್ಲ. ನೀವು ತಿಳಿದಿಲ್ವಾ ಅನ್ನೋದಕ್ಕೆ ಒಂದೇ ಒಂದು ಗುರುತು, ನಾವು ವಾರದ 7 ದಿನಗಳು, ಟೋಸರ್ ಅನ್ನೋ ಸೇವಕರು ಹೀಗೆ ಹೇಳ್ತಾರೆ, ಪರಲೋಕದಲ್ಲಿ ಭಾನುವಾರ ಆರಾಧನೆ ಇಲ್ವಂತೆ. ಎಲ್ಲಿಲ್ಲ? ನೀವೆಲ್ಲ ಹೇಳ್ತಿದ್ದೀರಲ್ಲ, ಸಂಡೇ ವರ್ಷಿಪ್, ಭಾನುವಾರ ಆರಾಧನೆ ಎಲ್ಲಿದೆ? ಅದು ಸಂಸ್ಥಾನದಲ್ಲಿದೆ, ಭೂಲೋಕದಲ್ಲಿದೆ. ಪರಲೋಕದಲ್ಲಿ ಪ್ರತಿದಿನ ಆರಾಧನೆ, ಪ್ರತಿದಿನ ದೇವರನ್ನ ಪ್ರೀತಿಸೋದು, ಪ್ರತಿದಿನ. ಆದ್ರೆ ಪರಲೋಕದಲ್ಲಿ ಭಾನುವಾರ ಆರಾಧನೆ ಇಲ್ಲ, ಸೋಮವಾರ ಆರಾಧನೆ, ಮಂಗಳವಾರ ಆರಾಧನೆ. ಅದಕ್ಕೆ ನಮ್ಮ ಪ್ರತಿ ದಿನದಲ್ಲೂ ಈ ವಾಕ್ಯವನ್ನ ಓದ್ತಾ ಪ್ರಾರ್ಥನೆ ಮಾಡ್ತಾ, ದೇವರೇ, ನಾನು ನಿನಗೆ ಸರಿ ತಿಳಿದಿದ್ದಕ್ಕಿಂತಲೂ ಈ ವರ್ಷ ನಾನು ಇನ್ನೂ ತಿಳಿಬೇಕು ದೇವರೇ. ನಾನು ನಿನ್ನಲ್ಲಿರುವಂತಹ ವಾಕ್ಯಗಳಲ್ಲಿ ನೀನು ಯಾರು ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು. ಆ ರೀತಿ ನಾವು ತಿಳಿದು ಆರಾಧನೆ ಮಾಡದೇ ಇದ್ರೆ ನಾವು ಭಾನುವಾರ ಮಾಡೋ ಆರಾಧನೆ ವ್ಯರ್ಥ. ಭಾನುವಾರ ನಾವು ಎಷ್ಟೇ ಏಸಯ್ಯ ಅಂತ ಕೂಗಿದ್ರು ಕೂಡ ನಾವು ವಾರದ ದಿನಗಳಲ್ಲಿ ಯೇಸು ಸ್ವಾಮಿನ ತಿಳಿತಿದ್ದೀವ? ಪ್ರಶ್ನೆ ಮಾಡಿ ನೋಡ್ರಿ. ಯೇಸು ಸ್ವಾಮಿನ ನಾವು ತಿಳಿತಿದ್ದೀವ? ನನಗೂ ಈಗಲೂ ನೆನಪಿದೆ, ಪ್ರಾರಂಭದಲ್ಲಿ ಯೇಸು ಸ್ವಾಮಿ ನಂಬಿದಾಗ ಲೂಕನ ಸುವಾರ್ತೆ ಓದ್ದೆ, ಅದಾದ್ಮೇಲೆ ಮತ್ತೆ ಮತ್ತಾಯ ಓದ್ದೆ, ಮಾರ್ಕ ಓದ್ದೆ. ಫಸ್ಟ್ ಒಂದು 2-3 ವರ್ಷ ಓದುವಾಗ ಏನ್ ಅನಿಸ್ತಿತ್ತಂದ್ರೆ, ಒಬ್ಬರೇ ಬರ್ದಿದ್ನೆ ಮತ್ ಬರ್ದಾರಲ್ಲ. ನಿಮ್ಗನ್ಸಿದ್ಯಾ ಆ ತರ? ನೀವು ಹೊಸದಾಗಿ ರಕ್ಷಣೆ ಹೊಂದಿದ್ರೆ ನಿಮ್ಗೆ ಅನ್ಸುತ್ತೆ, ಇದ್ ಓದಿದ್ನಲ್ಲ ಮತ್ತೇನು, ಮತ್ತೆ ಫಸ್ಟ್ 1 ವರ್ಷ ಸ್ವಲ್ಪ ಓದಾದ್ಮೇಲೆ ಹೊಸ ಒಡಂಬಡಿಕೆನ ಆಮೇಲೆ ಇಟ್ಬಿಟ್ಟೆ ನಾನು. ಆದ್ರೆ ಒಂದು ಸಮಯ ಬಂತು, ದೇವರು ತನ್ನ ಕರುಣೆಯಿಂದ ಈ ವಾಕ್ಯಕ್ಕೆ ನನ್ನ ಕಣ್ಗಳನ್ನ ತೆರೆದ್ನು. ಆಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಸುವಾರ್ತೆಗಳು ಪ್ರತಿಯೊಂದರಲ್ಲೂ ದೇವರು ಬೇರೆಯವನು ಅನ್ನೋದು ಅರ್ಥ ಆಗ್ಲಿಕ್ಕೆ ಆರಂಭಿಸ್ತು. ಇವತ್ತು ನೀವು ಕೂಡ ಅಷ್ಟೇ, ಒಂದ್ ವೇಳೆ ಓದಿದ್ದು ನಿಮಗೆ ರಿಪೀಟ್ ಅನ್ಸಿ ಮತ್ತೆ ಓದ್ಬೇಕು ಅಂತ ಅನ್ನಿಸ್ತಿಲ್ಲ ಅಂದ್ರೆ, ನೋಡ್ರಿ, ಯೇಸು ಸ್ವಾಮಿ ಇಂಥ ಪ್ರಾರ್ಥನೆ ಮಾಡಿ ಆತನು ಶಿಲುಬೆಯಲ್ಲಿ ಸತ್ತು ಎದ್ದ ಮೇಲೆ ಕೂಡ ಯೇಸು ಸ್ವಾಮಿಗೆ, ಶಿಷ್ಯರುಗಳಿಗೆ, ಸುತ್ತಲೂ ಇದ್ದಂತ ಜನರಿಗೆ ಯೇಸು ಸ್ವಾಮಿ ತಿಳಿದಿರ್ಲಿಲ್ಲ. ಹೇಗೆ ಹೇಳ್ತೀರಾ ಪಾಸ್ಟ್ರೆ? ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ ಬನ್ರಿ. 24ನೇ ಅಧ್ಯಾಯ 13ನೇ ವಾಕ್ಯ ಹೀಗೆ ಹೇಳುತ್ತೆ. ಲೂಕ 24:13. ಅದೇ ದಿನದ ಶಿಷ್ಯರು ಇಬ್ಬರು ಯೆರೂಸಲೇಮಿಗೆ 6.5 ಮೈಲ್ ದೂರದಲ್ಲಿದ್ದಂತ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದಂತ
ಎಲ್ಲಾ ಕಾರ್ಯಗಳ ವಿಷಯವಾಗಿ ಏನ್ ಮಾಡ್ತಾ ಇದ್ರಂತೆ? ಸಂಭಾಷಣೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಸತ್ತಿದಾನಪ್ಪ, ಎದ್ದಿದಾನಪ್ಪ ಅಂತೆಲ್ಲ. ಆದರೆ ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಯಾರು ಹೋದ್ರಂತೆ? ಯೇಸು ಸ್ವಾಮಿನೇ ಜೊತೆಗೆ ಹೋದ್ರಂತೆ. ನೀವ್ ಯೇಸು ಸ್ವಾಮಿ ಜೊತೆಗೆ ಹೋದ್ರೆ ಕಂಡಿಡಿದ್ದೀರಲ್ಲ ಪಾಶ, ನೀವು ಕಂಡಿದ್ದೀರಾ? ನೀವು ನನ್ನೇ ಕೇಳ್ಬಿಡ್ತೀರಾ. ಆದ್ರೆ ಅವರು ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದವರು, ಆ ಶಿಷ್ಯರು, ಜನರುಗಳು ನೋಡ್ರಿ ಅಲ್ಲಿ ವಾಕ್ಯ ಏನ್ ಹೇಳುತ್ತೆ? ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಏನಾಯ್ತಂತೆ? ಕಟ್ಟಿದ ಹಾಗಾಯ್ತು. ಈಗ 25ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವ್ರ ಜೊತೆನೆ ಮಾತಾಡ್ಕೊಂಡ್ ಬಂದು, ಎಲ್ಲಾ ಬುದ್ಧಿ ಇಲ್ದವ್ರೆ, ಪ್ರವಾದಿ ಮುಟ್ಟಾಳ್ರೆ ಅಂತಾರೆ ಯೇಸು ಸ್ವಾಮಿ. ಏಯ್ ಫುಲ್ ಮುಟ್ಟಾಳ ಆತರ ಅರ್ಥದಲ್ಲ, ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದೆಲ್ಲವನ್ನ ನಂಬುವುದರಲ್ಲಿ ಮಂದ ಹೃದಯರೇ. ಯೇಸು ಸ್ವಾಮಿ ಬಂದು ಶ್ರಮೆ ಅನುಭವಿಸಿ ಹಿಂಗೆಲ್ಲ ಆಗ್ಬೇಕು ಅನ್ನೋದು ಹೇಳಿತ್ತಲ್ಲ, ಇದನ್ನೆಲ್ಲ ಹೇಳಿದ್ಮೇಲೆ ಹೇಳ್ತಾನೆ 28ನಲ್ಲಿ, ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ಏನ್ ಮಾಡಿದ್ನಂತೆ? ವಿವರಿಸಿದನು. ಎಲ್ರು ಹೇಳಿ, ಏನ್ ಮಾಡಿದ್ನು? ವಿವರಿಸಿದನು. ಈಗ 30ನೇ ವಾಕ್ಯ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಎಲ್ರು ಹೇಳಿ ಏನು? ಮುರಿದು, ಸ್ತೋತ್ರ ಮಾಡಿ ಮುರಿದು ಅವ್ರಿಗೇನ್ ಮಾಡಿದ್ನಂತೆ? ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅರ್ಥ ಆಗ್ತಿದ್ಯಾ ನಿಮ್ಗೆ? ಜೊತೆಗೆ ಯೇಸು ಸ್ವಾಮಿ ಹೋಗಿದ್ದಾರೆ, ಆದ್ರೆ ರೊಟ್ಟಿ ಕೊಟ್ಟು ಸ್ತೋತ್ರ ಮಾಡಿದಾಗ ಅವ್ರ ಕಣ್ಣೇನಾಯ್ತಂತೆ? ತೆರೆದವು. ನನಗೆ ಈ ವಾಕ್ಯ ತುಂಬಾ ಇಷ್ಟ. ಬೈಬಲ್ನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಅವರು ಒಬ್ಬರಿಗೊಬ್ಬರು ನೋಡ್ರಿ, ಆತನು ಮಾಯವಾದನು. ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ, ಗ್ರಂಥಗಳ ಅರ್ಥವನ್ನ ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಏನ್ ಮಾಡುತ್ತಂತೆ? ಕುದೀತಲ್ಲವೇ? ನಮ್ಮ ಹೃದಯ ಏನಾಯ್ತಂತೆ? ಕುದೀತಲ್ಲವೇ? ಹಾಗಿದ್ರೆ ನಾನು ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಬೈಬಲ್ ನಮಗೂ ನಿಮಗೂ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ಈ ಬೈಬಲ್ನ ನೀವು ಓದುವಾಗ ನಿಮ್ ಹೃದಯ ಕುದಿಬೇಕು. ಒಂದು ಇಲ್ಲ ಅಳಬೇಕು, ಇಲ್ಲ ನಗಬೇಕು, ಇಲ್ಲ ನಿಮ್ ಹೃದಯದಲ್ಲಿ ಅದು ಬೆಳಗ್ಗೆ ಸಂಚಲನ ಮಾಡ್ಬೇಕು. ಇವತ್ತು ನಾನು ನಿಮ್ಗೆ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದೆ, ಎಷ್ಟೋ ಪ್ರಸಂಗಗಳನ್ನ ಮಾಡಿದ್ದೀನಿ, ಆದ್ರೆ ಬೆಳಗ್ಗೆ ಮತ್ತೆ 119 ಕೀರ್ತನೆ ಓದ್ದೆ. ಒಂದೆರಡು ವಾಕ್ಯಗಳನ್ನ ಮತ್ತೆ ಮೊಣಕಾಲಿನಲ್ಲಿ ಓದ್ದೆ. ನನ್ನ ಧರ್ಮಶಾಸ್ತ್ರವು ನನಗೆ ಆನಂದವು. ನನಗೆ ಕುದೀತು ಇವತ್ತು ಬೆಳಗ್ಗೆ. ನಾನು ಅನೇಕ ಸಾರಿ ಪ್ರಸಂಗಕ್ಕೆ ಹೋಗುವಾಗ ಏನ್ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ, ದೇವರೇ, ನಾನು ಪ್ರಸಂಗ ಮಾಡುವಾಗ ಜನರ ಹೃದಯಗಳಲ್ಲಿ ವಾಕ್ಯ ಕುದಿಬೇಕು ದೇವರೇ. ಇದನ್ನ ನಾನು ಅವಾಗವಾಗ ಪ್ರೇಯರ್ ಮಾಡ್ತೀನಿ. ಯಾಕಂದ್ರೆ ಹೃದಯ ಕುದಿದಾಗ ಮಾತ್ರನೇ ಅವನಿಗೆ ಆ ವಾಕ್ಯ ಅರ್ಥ ಆಗಿದೆ ಅಂತ ಅರ್ಥ. ಸೊ ನಾನು ನೀವು ಹೇಳ್ತಾ ಇದ್ದೀನಿ, ನಿಮ್ ಜೀವನದಲ್ಲಿ ನೀವು ಎಷ್ಟೇ ಸಾರಿ ಬೈಬಲ್ ಓದಿದ್ರು ನಿಮಗೆ ಒಂದು ಧೈರ್ಯ ಬರಲೇಬಾರ್ದು. ಏನ್ ಗೊತ್ತಾ? ಇದು ನನಗೆ ಗೊತ್ತು ಅಂತ ಧೈರ್ಯ ಮಾತ್ರ ಸಾಯೋವರೆಗೂ ನಿಮಗೆ ಬರಬಾರ್ದು. ಯಾವುದೇ ಧೈರ್ಯ ನಿಮಗಿದ್ರೂ ಪರವಾಗಿಲ್ಲ. ಬೈಬಲ್ನ ಓದುವಾಗ, ಕೀರ್ತನೆಗಳನ್ನ ಓದುವಾಗ 100 ಸರಿನೇ ನೀವು ಓದಿರ್ಬೋದು ಈ ಬೈಬಲ್ನ, ಆದ್ರೆ ಮತ್ತೆ ಓದುವಾಗ್ಲೂ ದೇವರೇ ನನ್ ಕಣ್ತೆರೆ, ನನ್ ಕಣ್ತೆರೆ. ಅದಕ್ಕೆ ದೇವರು ಯಾರಿಗೆ ಸಿಗ್ತಾನೆ ಅಂದ್ರೆ, ದೇವರನ್ನ ನೀವು ತಿಳಿದಷ್ಟು ನೀವೇನ್ ಮಾಡ್ಕೊಡ್ತೀರಾ? ನಿತ್ಯ ಜೀವವನ್ನ ಹೊಂದ್ತೀರಾ. ದೇವರನ್ನ ತಿಳಿದ್ರೆ ನೀವು ದೇವರನ್ನ ಮಹಿಮೆ ಪಡಿಸ್ತೀರಾ. ದೇವರನ್ನ ತಿಳಿದ್ರೆ ಈ ವಾಕ್ಯದಲ್ಲಿ ನಿಮ್ಗೆ ಏನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಶ್ರೀಲಂಕಾದಲ್ಲಿ ಒಬ್ಬ ಸೇವಕರು ನನಗೆ ಸಿಕ್ಕಿದಾಗ, ಅವ್ರಿಗೆ ವಯಸ್ಸಾಗಿತ್ತು. ಅವ್ರು ನನ್ನ ಹತ್ರ ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಸುಜಿತ್, ನನಗೆ ಇಂಗ್ಲೆಂಡ್ ನಲ್ಲಿ ಒಬ್ಬ ವಯಸ್ಸಾದ ಸೇವಕರು ಗೊತ್ತು, ಅವ್ರು ದೊಡ್ಡ ಬೈಬಲ್ ಸ್ಕಾಲರ್, ಅವರಿಗೆ 82 ವಯಸ್ಸು ಅಂದ್ರು. ಅವಾಗ ಅವ್ರು ಹೇಳಿದ್ರು, ನಿನಗ್ ಗೊತ್ತಾ, ಅವರು ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯನ ಓದುವಾಗ 82ನೇ ವಯಸ್ಸಿನಲ್ಲೂ ಬೂದ್ಗನ್ನಡಿ ಇಟ್ಕೊಂಡು ಗಾಡ್ ಸೋ ಲವ್ ದ ವರ್ಲ್ಡ್. ಎಷ್ಟು ವಯಸ್ಸು ಅವ್ರಿಗೆ? 82. ಎಷ್ಟು ವರ್ಷ ಯೋಹಾನ 3:16 ಅವ್ರು ಓದಿರ್ಬೋದು. ಹೆಂಗ್ ಓದ್ತಾರಂತವ್ರು? ಒಂದೊಂದು ಪದಾನು ಓದ್ತಾರಂತೆ. ನನ್ಗೆ ಆ ಮಾತು ಅವತ್ತು ಕೇಳ್ದಾಗಿಂದ ನಾನು ಅನೇಕ ಸಾರಿ ಯೋಚನೆ ಮಾಡ್ತೀನಿ, ದೇವರೇ, ಎಷ್ಟೇ ಸಾರಿ ಈ ಬೈಬಲ್ನ ನಾನು ಮಾರ್ಕ್ ಮಾಡಿರ್ಬೋದು, ಅದಕ್ಕೆ ಕಲರ್ ಹಾಕಿರ್ಬೋದು, ಮತ್ತೆ ಆ ಕಲರ್ ಹಾಕಿರೋದನ್ನ ಮತ್ತೆ ಓದ್ತೀನಿ. ಯಾಕಂದ್ರೆ ಅಲ್ಲೇನೋ ಒಂದು ಸಿಗುತ್ತೆ. ಆ ವಾಕ್ಯಗಳ ನಡುವಿನಲ್ಲಿ ಕೆಲವು ಮುತ್ತುಗಳು ಸಿಗುತ್ತೆ. ಆ ಮುತ್ತುಗಳು ಇವತ್ತು ನಿಮಗಿದ್ದರೆ ಮಾತ್ರನೇ ಜನ ನಿಮ್ಮನ್ನ ಮುತ್ಕೊಳ್ಳೋದು. ನಿಮ್ಮನ್ನ ಜನರು ಮುತ್ಕೊಳ್ಬೇಕಾ? ಈ ವಾಕ್ಯದಿಂದ ನೀವು ಮುತ್ತಲ್ಪಡ್ರಿ. ಈ ವಾಕ್ಯ ಮತ್ತು ದೇವರ ಸಾನ್ನಿಧ್ಯದಲ್ಲಿ ನಾನು ಕಳೀಲಿಲ್ಲ ಅಂದ್ರೆ
ನಾನು ರೈಲ್ವೆ ಸ್ಟೇಷನ್ಗಿರೋ ಭಿಕ್ಷುಕನಿಗೂ ಕಡೆನೆ. ಅದು ಒಂದನ್ನ ಮಾತ್ರ ನಾನು ಪ್ರತಿದಿನ ಪ್ರೀತಿಸೋದ್ರಿಂದ ನನ್ನ ಲೈಫ್ನಲ್ಲಿ ದೇವರು ಏನೆಲ್ಲ ಆಶೀರ್ವಾದಗಳು ಕೊಟ್ಟಿದ್ದಾನೆ ಅಂತ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೂ ಗ್ರಹಿಸ್ಲಿಕ್ಕಾಗಲ್ಲ, ಹೆಚ್ಚಳಕ್ಕಾಗ ಹೇಳ್ತಾ ಇಲ್ಲ. ನಿಮ್ಮ ಜೀವಿತಗಳಲ್ಲಿ ನೀವು ಆಶೀರ್ವದಿಸಲ್ಪಡಬೇಕು ಅಂದ್ರೆ ಒಂದೇ ಒಂದು ಸೂತ್ರ, ಅದು ಈ ವಾಕ್ಯವನ್ನ ನೀವು ಎಷ್ಟು ಓದಿ ಓದಿ ಆತನನ್ನ ತಿಳಿತೀರೋ, ಇದು ಬಿಟ್ಟು ನೀವು ದೇವರನ್ನ ತಿಳಿಲಿಕ್ಕೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಓದೋದನ್ನ ಕಲ್ತ್ಕೊಳ್ರಿ, ಆಡಿಯೋ ಬೈಬಲ್ನ ಹಾಕೊಂಡಾದ್ರೂ ನೀವು ಕೇಳ್ರಿ. ಯಾಕಂದ್ರೆ ಈ ವಾಕ್ಯಗಳಲ್ಲಿ ನಿಮ್ಗೆ ಆತನು ಸಿಗ್ತಾನೆ. ಮತ್ತೆ ನೋಡ್ರಿ 17ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಆತನು ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಏನ್ ಮಾಡಿದ್ದೇನೆ, ಮಹಿಮೆ ಪಡಿಸಿದ್ದೇನೆ. ಹಲ್ಲೆಲೂಯ. ದೇವರನ್ನ ತಿಳಿದಷ್ಟು ನಾವೇನ್ ಮಾಡ್ತೀವಿ, ಆತನನ್ನ ಮಹಿಮೆ ಪಡಿಸ್ತೀವಿ. ಎರಡನೇದಾಗಿ ದೇವರನ್ನ ತಿಳಿದಷ್ಟು ನಾವೇನ್ ಪಡ್ಕೊಳ್ತೀವಿ, ನಿತ್ಯ ಜೀವ. ಮೂರನೇದಾಗಿ ದೇವರನ್ನ ತಿಳಿದಷ್ಟು ನಾವು ಆತನ ಕೆಲಸವನ್ನ ಏನ್ ಮಾಡ್ತೇವೆ, ಮುಗಿಸ್ತೀವಿ. ದೇವರನ್ನ ತಿಳಿದಷ್ಟು ನೋಡ್ರಿ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಗೆ 11 ವಯಸ್ಸಾಗಿದೆ. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಲೂಕ 2:46. ಯೇಸು ಸ್ವಾಮಿ ಎಲ್ಲಿದ್ದಾರೆ? ದೇವಾಲಯದಲ್ಲಿದ್ದಾರೆ. ಸಣ್ಣ ಹುಡುಗರಿ, 11 ವಯಸ್ಸಲ್ಲಿ ಅವನ್ ಬಲೆ ಹಿಡಿದ್ರೆ ಅವನ್ ಬೆಸ್ತ, 11 ವಯಸ್ಸಲ್ಲಿ ಅವನ್ ಸುತ್ತಿಗೆ ಹಿಡಿದ್ರೆ ಅವನ್ ಚಮ್ಮಾರ. ಆದ್ರೆ 11ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿ ಎಲ್ಲಿದ್ದಾರೆ ಗೊತ್ತಾ? ದೇವರ ಆಲಯದಲ್ಲಿ. ಯೇಸು ಸ್ವಾಮಿ ತನ್ನ ಭೂಮಿಯಲ್ಲಿದ್ದಾಗ ದೇವರನ್ನ ತಿಳಿದಿದ್ನ 100% ತಿಳಿದಿದ್ದಕ್ಕೆ ಏನ್ ಮಾಡಿದ್ನು, ದೇವರನ್ನ ಮಹಿಮೆ ಪಡಿಸಿದ್ನು. ತಂದೆಯನ್ನ ಏನ್ ಮಾಡಿದ್ನು, ಆತನು ನಿತ್ಯ ಜೀವನ ಆತನು ಕೊಡುವಂತ ಮಟ್ಟಕ್ಕೆ ಬೆಳೆದ್ನು. ಈಗ ಲೂಕ 2:46 ಏನ್ ಹೇಳುತ್ತೆ, ಆತನು ಬೋಧಕರ ನಡುವೆ ಕುಳಿತುಕೊಂಡು ಅವರ ಉಪದೇಶವನ್ನ ಕೇಳುತ್ತಾ 11 ವಯಸ್ಸು ಹುಡುಗ ಯೇಸು ಸ್ವಾಮಿ. ನೋಡ್ರಿ, ಭೂಮಿಗೆ ಬಂದಿದ್ದ ಕೆಲಸ ಅವ್ರಿಗೆ ಅವಾಗ್ಲೇ ಗೊತ್ತು. ಅವ್ರ ಅಪ್ಪ ಅಮ್ಮನಿಗೆ ಟೆನ್ಷನ್ ಆಗೋಯ್ತು, ಜಾತ್ರೆಯಲ್ಲಿ ಎಲ್ಲಿ ಕಳೆದೋಗ್ಬಿಟ್ಟಿದಾನ ಯೇಸು ಸ್ವಾಮಿ ಅಂತ. ಅವ್ರ ಅಪ್ಪ ಅಮ್ಮ ಕೇಳ್ತಾ ಇದಾರೆ, ಯಾಕೆ ನೀನ್ ನನ್ಗೆ ಹೇಳೇ ಹೋಗಿಲ್ಲ? ನಾವೆಲ್ಲ ಕೇಳ್ತೀವಲ್ಲ, ಪಕ್ಕದ ಮನೆಗೆ ನಮ್ಮ ಮನೆ ಮಗು ಹೊಟ್ಟೋಗ್ಬಿಟ್ಟಿದ್ರೆ ಒಂದ್ಸರಿ ನಿರ್ದೋಷ ಕಾಣ್ಲಿಲ್ಲ, ಬೆವರು ಇಳಿದು ಬಿಡ್ತು. ನನಗೆ ಬೆವರು ಇಳಿತಂದ್ರೆ ಅಂತ ನನ್ನ ಲೈಫ್ ನಲ್ಲಿ ಅಂತಾರ ಬೆವರು ಇಳಿದಿರ್ಲಿಲ್ಲ. ಅಳುನು ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ಬೀದಿ ಓಡಾಡಿದೀನಿ ಆ ಕಡೆ ಈ ಕಡೆ. ಈ ನನ್ನ ಮಗ ಪಕ್ಕದ ಮನೇಲಿ ಟಾಮ್ ಅಂಡ್ ಜೆರ್ರಿ ನೋಡ್ತಾವನೆ. ಅರ್ಥ ಆಯ್ತಾ? ನನ್ನ ಕೆಲಸದಲ್ಲಿ ಬಿಸಿ, ನಾನ್ ಮೀಟಿಂಗ್ ಬೇರೆ ಹೋಗ್ಬೇಕು ಅವತ್ತು. ಎಲ್ಲ ಟಿಪ್ ಟಾಪ್ ಹಾಕಿ ಡ್ರೆಸ್ ಹಾಕೊಂಡು ಬ್ಯಾಗ್ ಇಟ್ಕೊಂಡವನು ಇವನ್ ಹಿಡಿದು ಬೆವರು ಇಳಿತಾ ಇತ್ತು ನನಗೆ. ಆದ್ರೆ ಅವನ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಯಾವ್ದ್ರಲ್ಲಿ? ಯೇಸು ಸ್ವಾಮಿ ಹಾಗೇನೆ. ಯೇಸು ಸ್ವಾಮಿ ಬ್ಯುಸಿ ಆಗ್ಬಿಟ್ರು. ಎಲ್ಲಿ ಈಗ ಯೇಸು ಸ್ವಾಮಿ ಮಾತಾಡೋದು ನೋಡ್ರಿ ಹೆಂಗಿದೆ ಅಂತ. ತಂದೆ ತಾಯಿ ಅವರು ತಳಮಳಗೊಂಡು ನಿನ್ನನ್ನು ಹುಡುಕಿ ಬಂದೇವಲ್ಲ ಎಂದು ಹೇಳಲು ಆತನು ಅವರಿಗೆ, ನೀವು ನನ್ನನ್ನು ಹುಡುಕದೇನೋ? ಎಂತ ಮಾತಿದು! ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮಂಗೆ, ನೀವ್ ಯಾಕೆ ನಾನು ಹುಡುಕ್ತಿದ್ದೀರಾ? ತಲೆಗಿಲ ಐತೇನಾ ಅಂತ ನಾವ್ ಅನ್ಬೇಕೇನೋ. ಆದ್ರೆ ಯೇಸು ಸ್ವಾಮಿ ಹಾಗಲ್ಲ. ಯೇಸು ಸ್ವಾಮಿ ಏನ್ ಹೇಳುತ್ತೆ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ವೋ? ಅಂದ್ರೆ ಯೇಸು ಸ್ವಾಮಿ ಹುಟ್ಟಿದಾಗಿಂದಲೇ ತನ್ನ ತಂದೆ ಇಟ್ಟಂತ ಕೆಲಸದ ಬಗ್ಗೆ ಯೇಸು ಸ್ವಾಮಿಗೆ ಅರಿವಿತ್ತು. ಬೇಗನೆ ಕೆಲವು ವಾಕ್ಯ ಓದೋಣ. ಯೋಹಾನ 4ನೇ ಅಧ್ಯಾಯ 34ನೇ ವಾಕ್ಯ. ಅಲ್ಲೂ ಏನ್ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಯಾಕಂದ್ರೆ ಯೇಸು ಸ್ವಾಮಿ ಆ ಹೆಂಗಸತ್ರ ಮಾತಾಡ್ತಾ ಸುವಾರ್ತೆ ಹೇಳ್ತಿದ್ದಾರೆ. ಆದ್ರೆ ಶಿಷ್ಯರುಗಳು ಊಟ ಮಾಡುವಂತ ಬೇಡ್ಕೊಂಡ್ರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಊಟದ ಬಗ್ಗೆ ನೀವು ಯೋಚನೆ ಮಾಡ್ಬೇಡ್ರಪ್ಪ, ಅವಳಿಗೆ ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆ ಹೇಳಿ ರಕ್ಷಣೆ ಬಗ್ಗೆ ನಡೆಸ್ತಿದ್ದೀನಲ್ಲ, ಅದೇ ನನ್ನ ಕೆಲಸ. ಅದಕ್ಕೆ ಒಬ್ಬ ಪಾಸ್ಟ್ರು ಹೇಳ್ತಾರೆ, ಪ್ರತಿ ಒಬ್ಬ ವಿಶ್ವಾಸಿಗೂ ಕೆಲಸ ಏನು ಭಾನುವಾರ? ಅವ್ರು ಬಹಳ ಚೆನ್ನಾಗಿ ಸ್ವಾರಸ್ಯವಾಗಿ ಹೇಳಿದ್ರು. ಒಬ್ಬ ಸುಬ್ಬಮ್ಮನೋ ಒಬ್ಬ ರುದ್ರಮ್ಮನೋ ಯಾರೋ ಒಬ್ಬ ತಾಯಿನೋ ಬಂದ್ರೆ, ಪ್ರತಿ ವಿಶ್ವಾಸಿ ಮಾಡ್ಬೇಕಾಗಿರೋದು, ಹೊಸಬ್ರು ಬಂದ್ರೆ ಅವ್ರು ಹೇಳ್ತಾರೆ, ಭಾನುವಾರ ಹೊಸಬ್ರು ಬಂದ್ರೆ ಒಬ್ಬ ವಿಶ್ವಾಸಿ ಏನ್ ಮಾಡ್ಬೇಕು, ಮುಗಿದಿದ್ ಕೂಡ್ಲೆ, ಇಲ್ಲಿ ಟೀ ಕೊಟ್ಟಿದ್ ಕೂಡ್ಲೆ ಕರ್ಕೊಂಡು ಹೋಗ್ಬೇಕು ಮನೆಗೆ. ಹೊಸಬ್ದಾಗಿ ಯಾರಾದ್ರೂ ಬಂದ್ರೆ ಅವ್ರು ಹೇಳಿದ್ದು, ಕರ್ಕೊಂಡೋಗಿ ಅವ್ರಿಗೊಂದು ಟೀ ಕೊಡಿಸಿ, ಅವ್ರಿಗೊಂದು ಸ್ವಲ್ಪ ಊಟ ಕೊಟ್ಟು, ಅಲ್ಲಿ ಕರ್ಕೊಂಡೋಗಿ ಬಸ್ ಸ್ಟಾಪ್ಗೆ ಏನಾದ್ರು ಬಿಟ್ಟು, ನೀವೇನಾದ್ರೂ ಅವ್ರನ್ನ ಕಳಿಸಿದ್ರೆ ಅಲ್ಲಿ ಹೋದ್ಮೇಲೆ ಆ ಅಮ್ಮ ಏನ್ ಹೇಳ್ತಾಳಂತೆ ಗೊತ್ತಾ? ಮುಂದಿನ ವಾರನೂ ನಾನು ಭಾನುವಾರ ಹೋಗ್ಬೇಕು ಅನಿಸ್ತದೆ. ಯಾಕೆ?
ಅಲ್ಲೊಬ್ಳು ಹುಡುಗಿ ನನ್ನ ಕರ್ಕೊಂಡೋಗಿ ನನಗೆ ಟೀ ಎಲ್ಲ ಕೊಡಿಸಿ ಊಟ ಎಲ್ಲ ನೋಡ್ರಿ ರವಿ ನೋಡ್ತಾನೆ. ಒಂದೊಂದು ಸರಿ ಕರೆದು ಯಾರಿಗಾದ್ರೂ ನಿಮಗೆ ಆಗಲಿ ಹೊಸದಾಗಿ ಬಂದಾಗ ನಾನು ಯಾಕೆ ನಮ್ಮಿಂದ ಆಗೋದು ಸಣ್ಣ ಪಟ್ಟ, ಆದರೆ ವಿಶ್ವಾಸಿಗಳೇ ನೀವು ಮಾಡ್ತಾ ಇದ್ದೀವ, ನಾವು ಸಣ್ಣ ಕೆಲಸ ಬಂದ್ವಾ ಕೇಳಿದ್ವಾ ಹೋದ್ವಾ. ಹೊಸದಾಗಿ ಬರೋನಿಗೆ ಹೆಂಗ್ ಬರಕ್ ಮನ್ಸು ಬರುತ್ತೆ? ಅವನಿಗೆ ಯಾವಾಗ ಬರಕ್ ಮನ್ಸು ಬರುತ್ತೆ ಅಂದ್ರೆ, ಅವ್ರು ಕರೆದಿದ್ದಾರೆ, ನಿನ್ಗೆ ನಮ್ಮ ಮನೇಲೇ ಗಮನಿಸಲ್ಲ, ಅಲ್ಲಿ ಚರ್ಚ್ಗೆ ಹೋದ್ರೆ ಅವರೆಲ್ಲ ನನ್ನ ಗಮನಿಸಿ ಪ್ರೀತಿಸಿ ಬಸ್ ಸ್ಟಾಪ್ ಗೊತ್ತಿಸ್ತಾಳೆ, ಅದಕ್ಕೆ ನಾನು ಹೋಯ್ತೀನಿ ಅಲ್ಲಂತೆ ಒಬ್ಬಮ್ಮ. ಅರ್ಥ ಆಗ್ತಿದ್ಯಾ ನಾನೇನು ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಸಭೆ ನಾವು ಇನ್ನೂ ದೇವರಲ್ಲಿ ಬೆಳೆದಿಲ್ಲ, ನಾನು ಕೂಡ ಇನ್ನೂ ಬೆಳೆದಿಲ್ಲ. ಯಾಕಂದ್ರೆ ಕಳುಹಿಸಿದ ಆತನ ಕೆಲಸವನ್ನ ನಮಗೆ ಮುಗಿಸ್ಬೇಕನ್ನೋ ಅರಿವು ನಮಗೆ ಇಲ್ಲ. ನಮಗೆ ನಮ್ಮ ಕೆಲಸಗಳು ಮುಗಿಯೋದೇ ಆಯ್ತಾ ಇದೆಯಲ್ಲ. 5ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾನೆ? 5:36 ಏನು ಹೇಳ್ತಾನೆ ನೋಡ್ರಿ ಯೇಸು ಸ್ವಾಮಿ. ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವಂತಹ ಕೆಲಸಗಳು. 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ರಿ, 9ನೇ ಅಧ್ಯಾಯ 4ನೇ ವಾಕ್ಯ. ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ಏನು ಮಾಡಬೇಕು? ನಡೆಸಬೇಕು. ಯೇಸು ಸ್ವಾಮಿ ಕೆಲಸದ ಬಗ್ಗೆ ಹೇಳುವಾಗ ಬರೀ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆತನಿಗಾಗಿ ಕೆಲವು ಕಾರ್ಯಗಳನ್ನು ನಾವು ಈ ಭೂಮಿಯಲ್ಲಿದ್ದಾಗ ಮಾಡಬೇಕು. ನಮಗೆ 12ನೇ ಅಧ್ಯಾಯ 26ನೇ ವಾಕ್ಯ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ನು ಏನಂತ? ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನಾವು ನನ್ನ ಹಿಂದೆ ಬರಲಿ. ಏನಾಗುತ್ತಂತೆ? ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಏನು ಕೊಡ್ತಾನಂತೆ? ಬಹುಮಾನ ಕೊಡ್ತಾನೆ. ಯಾರು ಸೇವೆ ಮಾಡ್ತಾರೋ, ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನಮಗೆ ಎಲ್ಲಾದ್ರೂ ಬಹುಮಾನಗಳು ಸಿಕ್ಕಿದೆ ಅಂದರೆ ನಿಜವಾಗಲೂ ಹೇಳ್ತಿದ್ದೀನಿ, ಒಂದು ವೇಳೆ ನಾವು ಸೇವೆಗಳನ್ನು ಮಾಡಲಿಲ್ಲ ಅಂದಿದ್ರೆ ಇವತ್ತು ನನಗೆ 20 ವರ್ಷದಲ್ಲಿ ಯಾವುದು ಎಲ್ಲೂ ಬಹುಮಾನ ನನಗೆ ಸಿಗ್ತಿರಲಿಲ್ಲ. ಆದರೆ ಇದನ್ನು ಸಾಕ್ಷಿಯಾಗಿ ನಾನು ಹೇಳಬಲ್ಲೆ, ದೇವರು ಸೇವೆ ಮಾಡುವಂಥ ಪ್ರತಿಯೊಬ್ಬರುಗಳು, ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಈ ಚರ್ಚ್ ಮುಗಿದ ಮೇಲೆ ಚೇರ್ ಹಾಕೋದ್ರಿಂದ ಹಿಡಿದು ನೀವುಗಳು ಒಂದು ವೇಳೆ ಇಲ್ಲಿ ಮಾಡುವಂಥ ಸಣ್ಣ ಕೆಲಸಗಳು, ಸೇವೆಯಲ್ಲಿ ಯಾವುದನ್ನೆಲ್ಲ ನೀವು ಮಾಡ್ತಿರೋ, ತಂದೆಯಾದ ದೇವರು ನಿಮ್ಮನ್ನು ಘನಪಡಿಸ್ತಾನೆ. ತಂದೆಯ ನಾನು ಘನಪಡಿಸಲ್ಲ, ಯಾರು ಘನಪಡಿಸ್ಬೇಕಾಗಿಲ್ಲ. ಯಾರು ಘನಪಡಿಸ್ತಾರೆ? ದೇವರು. ನೀವು ಕೆಲವರು ಮಾಡ್ತಿದ್ದೀರಾ, ಆದರೆ ಇನ್ನೂ ನಾನು ನಿಮ್ಮನ್ನು ಪ್ರೋತ್ಸಾಹಿಸ್ತಿದ್ದೀನಿ. ನೀವು ಮಾಡೋದ್ರಿಂದಲೇ ತಂದೆಯು ಅವನನ್ನು ಏನು ಮಾಡ್ತಾನೆ? ಬಹುಮಾನ ಕೊಡ್ತಾನೆ. ಆ ಮಾತನ್ನು ಹೇಳಿದ ತಕ್ಷಣ 28ನೇ ವಾಕ್ಯ, ತಂದೆಯೇ ನಿನ್ನ ಹೆಸರನ್ನ ಮಹಿಮೆ ಪಡಿಸಿಕೋ ಅಂದನು. ಯೇಸು ಸ್ವಾಮಿ ಮಾಡಿದ್ದಾರೆ. ಅದಕ್ಕೇನು ಬಂತು ಉತ್ತರ? ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಏನು ಮಾಡುವೆನು? ಮಹಿಮೆ ಪಡಿಸುವೆನು. ಒಂದ್ಸರಿ ನಮ್ಮ ಪಾಸ್ಟ್ರು ಚರ್ಚ್ನಲ್ಲಿ 200 ವಿಶ್ವಾಸಿಗಳಿದ್ರು. 200 ವಿಶ್ವಾಸಿಗಳಿದ್ರು. ಬೆಳಿಗ್ಗೆ ಎದ್ದಾಗ ಪಾಪ ಅವರೇ ಬಂದು ಎಲ್ಲ ಸೆಟ್ ಮಾಡೋರು. ಸರ್ 200 ಜನ ಬರ್ತಾರಲ್ಲ, ಇದರಲ್ಲಿ ಒಂದು 2-3 ಚೇರ್ ಹಾಕೋದು, ಗುಡಿಸೋದು ಏನಾದರೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸರ್ ಅಂದೆ. ಒಬ್ಬ ಕಂಪನಿ CEO, ನಾನು ನಿಮ್ಗೆ ಹೇಳಿದೆ, ಸೈಕಲಲ್ಲಿ ಬಂದು ಚೇರ್ನೆಲ್ಲ ಹಾಕೋರು. ಆದರೆ ಅವರ ಜೀವಿತಕ್ಕೂ ಬೇರೆ ಜನರ ಜೀವಿತಕ್ಕೂ ಭಾಳ ವ್ಯತ್ಯಾಸ ಇತ್ತು. ಇವತ್ತು ಆ ಚೇರ್ಗಳು ಹಾಕಿದಂಥ ಅದೇ ಸೈಕಲ್ನಲ್ಲಿ ಬಂದಂಥ CEO ಅಮೆರಿಕಾದಲ್ಲಿ ಇನ್ನೂ ಉನ್ನತವಾದಂಥ ಪೋಸ್ಟ್ನಲ್ಲಿ ದೇವರು ಅವರಿಗೆ ಇಟ್ಟಿದ್ದಾರೆ. ಆದರೆ ಅವರು ಇವತ್ತು ಬೆಂಗಳೂರಿಗೆ ಬಂದರೂ ಕೂಡ ಸಾಧಾರಣವಾಗಿ ಚರ್ಚ್ನಲ್ಲಿ ಏನು ಕೆಲಸ ಮಾಡ್ತಿದ್ರು ಅದೇ ಮಾಡೋದು. ನಾವೆಲ್ಲ ಚರ್ಚ್ ಮುಗಿದ ಮೇಲೆ ಒಂದು ಫೋನ್ ಇಟ್ಕೊಂಡು ಕೂತಿರೋರು. ಏನಕ್ಕೆ ಗೊತ್ತಾ? ಇವತ್ತು ಯಾರ್ಯಾರು ಚರ್ಚಿಗೆ ಬಂದಿಲ್ವೋ ಅವ್ರಿಗೆಲ್ಲರಿಗೂ ಫೋನ್ ಮಾಡೋರು. ಕಂಪನಿಯಲ್ಲಿ 100 ಜನಕ್ಕೆ ಹೆಡ್ಡು ಫೋನ್ ಮಾಡೋರು. ಯಾಕೆ ಈ ವಾರ ಯಾರು ಬರಲಿಲ್ಲ? ನೀವು ಯಾರಾದರೂ ಬರಲಿಲ್ಲ ಅಂದರೆ ನಾನೇ ಮಾಡಬೇಕು. ಯಾರಾದರೂ ಒಬ್ರಿಗೊಬ್ರು ಮಾಡ್ತೀರಾ? ಗೊತ್ತಿಲ್ಲ. ಆದರೆ ನಾನು ನಿಮಗೆ ಹೇಳ್ತಾ ಇರೋದು, ಆ ವ್ಯಕ್ತಿಗಳನ್ನೆಲ್ಲ ದೇವರು ಯಾಕೆ ಗೌರವಿಸಿದ್ನು, ಬಹುಮಾನ ಕೊಟ್ನು? ಒಂದು ತಾಳ್ಮೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಅವತ್ತು ನನ್ನ ಪಾಸ್ಟ್ರು ಹೇಳಿದ ಮಾತು ನಾನು ಮರೆಯೋದೇ ಇಲ್ಲ. ಸುಜಿತ್ 200 ಜನ ಇರ್ಬೋದು, 1000 ಜನ ಇರ್ಬೋದು, ದೇವರ ಹಸ್ತದ ಸ್ಪರ್ಶ ಅವನಿಗಿಲ್ಲ ಅಂದರೆ ಅವನೊಂದು ಗ್ಲಾಸ್ ಕೂಡ ಎತ್ತಿಡಲ್ಲ ಅಂದರು. ದೇವರ ಸ್ಪರ್ಶ ಅವನ ಸೆಳಿಲಿಲ್ಲ ಅಂದರೆ ಅವನು ಸಾಯೋವರೆಗೂ ಚರ್ಚಲ್ಲಿ ಏನು ಮಾಡಲ್ಲ ಅಂದರು. ಅವತ್ತು ನನಗೊಂದು ತೀರ್ಮಾನ ಆಯಿತು. ಏನಂತ ಗೊತ್ತಾ? ಚರ್ಚ್ನಲ್ಲಿ ಅದಕ್ಕೆ ನಿಮಗೆ ಯಾರಿಗೂ ನಾನೇನು ಫೋರ್ಸೆ ಮಾಡಲ್ಲ. ನೀವು ಮಾಡೋಕ್ಕಾಗಲ್ವಾ? ಓಕೆ, ಥ್ಯಾಂಕ್ ಯು ಅಂದ್ಬಿಡ್ತೀನಿ. ಯಾಕಂದರೆ ಒಂದು ನಾನು ಅರ್ಥ ಮಾಡಿಕೊಂಡೆ, ಈ ಸೇವೆಗಳಾಗಲಿ ಯಾವುದೇ ಸೇವೆಗಳಾಗಲಿ ದೇವರ ಸ್ಪರ್ಶ ಇಲ್ಲದೆ ನೀವು ಬರೋಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ದೇವರ ಸ್ಪರ್ಶ
ಇವತ್ತು ನಮ್ಮ ಜೀವಿತಗಳಲ್ಲಿ ಬೇಕು. ಅದು ಅವ್ರು ಮಾತ್ರ ಅಲ್ಲ, ನಿಮ್ಮಲ್ಲೂ ಕೆಲವರು ಮಾಡ್ತಿದ್ದೀರಾ. ಇವತ್ತು ನಾನು ನಿಮ್ಮ ಹತ್ರ ಕಣ್ಣೀರಿನಿಂದ ಬೇಡ್ಕೊಳ್ತಾ ಇದ್ದೀನಿ, ಒಂದು ವೇಳೆ ಈ ಚರ್ಚಿಗೆ ನೀವು ಯೂಸ್ ಆಗದೆ ಇದ್ರೂ ಪರವಾಗಿಲ್ಲ, ಸಾಯೋದ್ರೊಳಗಾಗಿ ದೇವರು ನಿಮಗೆ ಇಟ್ಟಿರುವಂಥ ಕೆಲಸಗಳನ್ನು ಮಾಡಿ ಮುಗಿಸಿ ಸಾಯಿರಿ. ಆಗ ಮಾತ್ರನೇ ನೀವು ದೇವರನ್ನು ತಿಳಿದಿದ್ದೀರಾ ಅಂತ ಅರ್ಥ. ಒಂದು ವೇಳೆ ಈ ಚರ್ಚ್ನಲ್ಲಿ ನೀವು ಯಾವುದು ಮಾಡದೇ ಇದ್ರೂ ನನಗೆ ಪರವಾಗಿಲ್ಲ, ಆದರೆ ಒಂದು ವೇಳೆ ದೇವರು ನಿಮ್ಮನ್ನು ಬೇರೆ ಎಲ್ಲಾದರೂ ಸೇವೆಗಳಿಗೆ ಅಲ್ಲಾದರೂ ನಿಮ್ಮನ್ನು ಉಪಯೋಗಿಸ್ತಾನೆ ಅಂದರೂ ಕೂಡ ನಾನು ಸಂತೋಷದಿಂದ ಆಶೀರ್ವದಿಸ್ತೀನಿ. ಯಾಕಂದರೆ ನಿಮ್ಮ ಜೀವಿತಗಳಲ್ಲಿ ಈ ವಾಕ್ಯಗಳನ್ನು ನಾನು ನಿಮಗೆ ಪ್ರತಿ ವಾರ ಕಣ್ಣೀರಿನಿಂದ ಕಲಿಸ್ತಿರೋದು ಒಂದೇ ಒಂದು ಉದ್ದೇಶ, ನೀವು ದೇವರನ್ನು ತಿಳಿದರೆ ದೇವರ ಕೆಲಸವನ್ನು ನೀವು ಈ ಭೂಮಿಯಲ್ಲಿ ಮುಗಿಸ್ತೀರ. ಇಲ್ಲ ಅಂದರೆ ನೀವು ದೇವರನ್ನು ನಾನು ತಿಳಿದಿದ್ದೀನಿ ಅಂತ ಹೇಳಿದ್ರೆ ವ್ಯರ್ಥ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ 5ನೇ ವಾಕ್ಯದಲ್ಲಿ 17:5 ಯೋಹಾನ 17:5 ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಏನು ಮಾಡಬೇಕು? ಮಹಿಮೆ ಪಡಿಸು. ಹಾಲೆಲೂಯ, ಮಹಿಮೆ ಪಡಿಸು. ದೇವರು ಕೇಳ್ತಾ ಇದ್ದಾನೆ, ನೀನು ನನ್ನನ್ನು ಏನು ಮಾಡಬೇಕು? ಮಹಿಮೆ ಪಡಿಸು. ಹಂಗಿದ್ರೆ ಅರ್ಥ ಏನು? ಯೇಸು ಸ್ವಾಮಿ ಪರಲೋಕದ ಡಾರ್ಲಿಂಗ್ ಆಫ್ ಹೆವೆನ್, ಪರಲೋಕದ ಮುದ್ದು ಮಗನ್ ಥರ ಇದ್ದವನು. ಆದರೆ ಆ ಮಹಿಮೆ ಎಲ್ಲಿತ್ತು? ಯೋಹಾನ 1:1 ವಾಕ್ಯದಲ್ಲಿ ಆ ಮಹಿಮೆ ಇತ್ತು ಯೇಸು ಸ್ವಾಮಿಗೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬಾತನು ದೇವರ ಬಳಿಯಲ್ಲಿ ಏನು ಮಾಡಿದ್ನು? ದೇವರ ಬಳಿಯಲ್ಲಿದ್ನು. ಆ ಮಹಿಮೆ ಇತ್ರಿ. ಆದರೆ ಇವಾಗ ಒಂದು ಸ್ವಲ್ಪ ದಿನದಲ್ಲಿ ಅದೇ ಯೇಸು ಸ್ವಾಮಿಗೆ ಮುಖದಲ್ಲಿ ಹೋಗಿ ತುಳಿತಾರೆ. ಅದನ್ನೆಲ್ಲ ಯೇಸು ಸ್ವಾಮಿ ಯಾವ ರೀತಿ ನೆನೆಸ್ಕೊಂಡು ಮಾಡಿರ್ಬೋದು ಗೊತ್ತಾ? ನನಗನ್ಸುತ್ತೆ, ತಂದೆ ದೇವರೇ, ನೀನು ನನಗೊಂದು ಕೆಲಸ ಕೊಟ್ಟಿದೀಯಾ, ಆ ಕೆಲಸವನ್ನು ನಾನು ಈ ಭೂಮಿಯಲ್ಲಿ ಮಾಡಿ ಮುಗಿಸ್ ಬರ್ತೀನಿ ದೇವರೇ. ಯಾಕಂದರೆ ನನಗೆ ಮಹಿಮೆ, ನೀನನ್ನು ಮಹಿಮೆ ಪಡಿಸೋದು ನನಗೆ ಸಿಕ್ಕಂಥ ಅತಿ ದೊಡ್ಡ ಭಾಗ್ಯ, ಅತಿ ದೊಡ್ಡ ಭಾಗ್ಯ, ಅತಿ ದೊಡ್ಡ ಭಾಗ್ಯ. ಯಾಕೆ ಗೊತ್ತಾ? ಅದಕ್ಕೆ ನನ್ನ ಹತ್ರ ಕೆಲವರು ಕೇಳುವಾಗ ಹೇಳ್ತಾರೆ, ನೀವು ಬರುವಾಗ ಪ್ರಸಂಗ ಮಾಡೋಕ್ಕೆ ನಿಮಗೆ ಎಷ್ಟು ಕಾಣಿಕೆ ಕೊಡಬೇಕು? ಒಬ್ಬ ಭಕ್ತನ ಹೇಳೋ ಮಾತನ್ನ ಹೇಳ್ತೇನೆ, ಪ್ರಸಂಗ ದೇವರ ವಾಕ್ಯ ಹೇಳುವಂಥದ್ದು, ಕಾಣಿಕೆ ಕೊಟ್ಟಾದ್ರೂ ನಾನು ಪ್ರಸಂಗ ಮಾಡ್ತೀನಿ ಅಂತ ನಾವು. ಗೊತ್ತಾಯ್ತಾ ನಿಮಗೆ? ಈ ವಾರದಲ್ಲಿ ಯಾರೋ ಒಬ್ರು ಟಿಕೆಟ್ ಮಾಡಬೇಕಾಗಿತ್ತು ನನಗೆ. ಅವ್ರು ಟಿಕೆಟ್ ಮಾಡ್ಲಿಕ್ಕೆ ಲೇಟ್ ಆಯ್ತು. ನಾನು ಅವ್ರಿಗೆ ಹೇಳಿದೆ, ಪಾಸ್ಟರ್ ನೋ ಪ್ರಾಬ್ಲಮ್, ಟಿಕೆಟ್ ನಾನು ಮಾಡಿ ಬರ್ತೀನಿ. ಯಾಕೆ ಬರ್ತೀನಿ ಗೊತ್ತಾ? ಇದು ಮಾಡೋದ್ರಿಂದ ಸಿಗುವಂತ ಭಾಗ್ಯ ಇದೆಯಲ್ಲ, ಅದು ನಿಮಗೆ ವಾರ ವಾರ ಈ ಭಾಗ್ಯ ನಿಮಗೆ ಸಿಗಬೇಕು. ಅದು ಮಹಿಮೆ ಉಳ್ಳ ಕಾರ್ಯ. ಅದು ಮಾಡುವಂಥದ್ದನ್ನ ಸಂತೋಷವಾಗಿ ಮಾಡ್ಬೋದು. ಅದು ಕಾಣಿಕೆ ಕೊಟ್ಟಾದ್ರೂ ನಾನು ಪ್ರಸಂಗ ಮಾಡ್ತೀನಿ. ಯಾಕಂದ್ರೆ ಪ್ರಸಂಗದ ಮೇಲೆ ನನಗೆ ಕಾಣಿಕೆ ಬೇಕಾಗಿಲ್ಲ. ಯಾಕಂದ್ರೆ ಅದು ದೇವದೂತರಿಗೆ ಹೊಟ್ಟೆ ಕಿಚ್ಚುಪಡಿಸುವಂತ ಅದ್ಭುತವಾದಂಥ ಕೆಲಸ. ಆ ಮಹಿಮೆ ಉಳ್ಳ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅರಿವಿನಲ್ಲಿ ನಾನು ಮೆಸೇಜ್ ಪ್ರಿಪೇರ್ ಮಾಡಬೇಕು. ನೀವು ಕೂಡ ಹಾಗೇನೆ. ನಿಮಗೆ ನಿಮ್ಮ ಕೆಲಸಗಳನ್ನ, ನಿಮ್ಮ ಮಕ್ಕಳುಗಳನ್ನ ಬೆಳೆಸೋದನ್ನ, ದೇವರು ನಿಮಗೆ ಕುಟುಂಬಗಳನ್ನ ಕೊಟ್ಟಿದ್ರೆ, ಪ್ಲೀಸ್, ನಾನು ಈ ವಾರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀವೆಲ್ಲರೂ ಬಹಳಷ್ಟು ಜನ ನಿಮ್ಮ ಕೆಲಸಗಳ ಬಗ್ಗೆ ಗುಣಗುಟ್ಟೋ ಥರ ನಾನು ನೋಡಿದೆ. ದಯಮಾಡಿ ಇವತ್ತು ನೀವು ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನ ಕೆಲಸವನ್ನು ಡ್ಯೂಟಿ ಥರ ಮಾಡಬಾರ್ದು, ಡಿಲೈಟ್ ಆಗಿ ಮಾಡ್ಬೇಕು ದೇವರೇ. ಅಂದ್ರೆ ಅರ್ಥ ಸಂತೋಷವಾಗಿ ಮಾಡಬೇಕು. ಎಷ್ಟು ಜನ ನೀವು ಪ್ರೇಯರ್ ಮಾಡ್ತೀರಾ? ದೇವರೇ ಏನೋ ಮಾಡಿ ತೀರಿಸ್ಬೇಕು ಅಂತ ಅಲ್ಲ ಮಾಡಬೇಕಾಗಿರೋದು, ಏನದು ಸಂತೋಷವಾಗಿ. ಯಾಕೆ ನಾವು ಕೆಲಸ ಮಾಡ್ತೀವಿ? ಒಂದೇ ಒಂದು 28ನೇ ತಾರೀಕು 30 ನೀವುಗಳು ನೈಟ್ ಶಿಫ್ಟ್ ಯಾಕೆ ಮಾಡ್ತಿದ್ದೀರಾ? ನಿಮಗೆ ಯಾಕೆ ಕೆಲಸ ಮಾಡೋದು, ವ್ಯಾಪಾರ ಮಾಡೋದೆಲ್ಲ ಯಾಕೆ ಇಷ್ಟ? ನಿಮಗೆ ಚೆನ್ನಾಗಿ ಗೊತ್ತು, 9ನೇ ತಾರೀಕು ಟಿನ್ ಅಂತ ಒಂದು ಮೆಸೇಜ್ ಬರ್ತದೆ, ನೈಟ್ ಶಿಫ್ಟು, ಹಗಲು ರಾತ್ರಿ ದುಡಿದವ್ರಿಗೆ. ಆ ಮೆಸೇಜ್ ಬ್ಯಾಂಕಿಗೆ ಬರೋ ದುಡ್ಡಿಗೆ ಅರ್ಥ ಆಯ್ತಾ? ಅದು 3 ದಿನನೂ ಇರಲ್ಲ, ಅದು ಅಲ್ವಾ? 3 ದಿನನೂ ಇಲ್ಲದೆ ಇರೋ ಆ ದುಡ್ಡಿಗೆ ನಿಮ್ಗೇನು? ಯೇಸು ಸ್ವಾಮಿ, ನಾನು ನಿಮ್ಗೆ ಅರ್ಥ ಆಗುವಾಗ ಹೇಳ್ತಿದ್ದೀನಿ, ಯೇಸು ಸ್ವಾಮಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನಾನು ಇದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ತಂದೆ ನನ್ನನ್ನು ಏನು ಮಾಡ್ತಾನೆ? ಮಹಿಮೆ ಪಡಿಸ್ತಾನೆ. ಯೇಸು ಸ್ವಾಮಿಯನ್ನ ತಂದೆ ಮಹಿಮೆ ಪಡಿಸಿದ್ರ? ಒಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಎಫೆಸ, ಎಲ್ಲರೂ ಎದ್ದು ನಿಂತು 1ನೇ ಅಧ್ಯಾಯ, ಎಲ್ಲರೂ ಎದ್ದು ನಿಂತು ಆ ವಾಕ್ಯವನ್ನು ಓದೋಣ. ಯೇಸು ಸ್ವಾಮಿ ಈ ಭೂಮಿಯಲ್ಲಿ ತಂದೆಯ ಕೆಲಸವನ್ನು ಮಾಡಿದ್ರಿಂದ ಯೇಸು ಸ್ವಾಮಿಯನ್ನು ದೇವರು ಮಹಿಮೆ ಪಡಿಸಿದ್ದು ಹೇಗೆ ಗೊತ್ತಾ? ಎಫೆಸ 1ನೇ ಅಧ್ಯಾಯ, ಎಲ್ಲರೂ ನಾವು ಬೈಬಲ್ನ ತೆಗೆದು 20ನೇ ವಾಕ್ಯದಲ್ಲಿ 2ನೇ ಭಾಗದಿಂದ ನಾವು ಓದೋಣ. ಆತನು, ಎಫೆಸ 1:20, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ, ಎಲ್ಲರೂ ಓದಿ, ಸಕಲ ರಾಜ್ಯಕ್ಕೆ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಏನು ಮಾಡಿದನು?
ಕೂಡ್ರಿಸಿಕೊಂಡನು. ಯಾರನ್ನ? ಯೇಸು ಸ್ವಾಮಿಯನ್ನ. ನೋಡ್ರಿ, ತಂದೆ ಕೆಲಸ ಮಾಡಿ ತಂದೆಗೆ ಇಷ್ಟವುಳ್ಳವನಾಗಿ ಯೇಸು ಸ್ವಾಮಿ ನಡ್ಕೊಂಡಿದ್ರಿಂದ ಈ ತಂದೆ ದೇವರು ಯೇಸುವನ್ನ ಎಲ್ಲಿ ಕೂರಿಸಿದ್ರಂತೆ? ಎಲ್ಲ ಅಧಿಕಾರದ ಮೇಲೆ, ಮೋದಿಗೂ ಮೇಲೆ, ಅಮೆರಿಕದ ಅಧ್ಯಕ್ಷನಿಗೂ ಮೇಲೆ, ಜಗತ್ತಿನಲ್ಲಿ ಎಲ್ಲರ ಮೇಲೆ ಕೂರಿಸಿದ್ನು. 22ನೇ ವಾಕ್ಯ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದ್ನು. ಅರ್ಥ ಆಗ್ತಿದ್ಯಾ? ಯಾರ ಕೆಳಗೆ ಹಾಕಿದ್ನು ಅಂದ್ರೆ, ನೀನು ಶಿಲುಬೆಯಲ್ಲಿ ಸಹಿಸ್ಕೊಂಡಲ್ಲ, ಆ ಯೇಸು ಸ್ವಾಮಿ ಕೆಳಗೆ ಎಲ್ಲನೂ ಹಾಕಿದ್ನು. ಅದಕ್ಕೆ ಆ ಯೇಸು ಹೆಸರು ಹೇಳುವಾಗ ಇವತ್ತು ನೀವುಗಳು ಬಂದು ಆರಾಧನೆ ಮಾಡುವಾಗ ಬಿಡುಗಡೆ ಸಿಗ್ತಾ ಇದೆ. ಎಲ್ಲ ಅಧಿಕಾರ ಆತನ ಕೆಳಗೆ ಹಾಕಿದ್ನು. ಮತ್ತು ಇದಲ್ಲದೆ ಆತನನ್ನ ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ಏನ್ ಮಾಡಿದನು? ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ಹಾಗಿದ್ರೆ ಯೇಸು ತಂದೆಯ ಕೆಲಸವನ್ನ ಮಾಡಿದ್ರಿಂದ ತಂದೆ ಅವರನ್ನ ಗೌರವಿಸಿದ್ರು.